ಅವ್ರ ಜೋಬ್ಗೆ 200, ಕುಡಿಯುವುದಕ್ಕೆ 300. ತನಿಖೆ ಮಾಡುವಂತ ಅಧಿಕಾರಿಗಳೇ ಬೇರೆ ರೂಟ್ ಬೇಕಂತೆ, ಬಟ್ ಜನಸಾಮಾನ್ಯರಿಗೆ ಮಾತ್ರ ಇದೇ ರೂಟು. ಅದೇ ಹಟ್ಟಿ ಚಿನ್ನದ ಗಣಿ. ನಮ್ಮ ಭಾರತದಲ್ಲಿ ಚಿನ್ನವನ್ನು ಉತ್ಪಾದಿಸುವ ಒಂದು ದೊಡ್ಡ ಕಂಪನಿ. ಹೆಸರಿಗೆ ಮಾತ್ರ ದೊಡ್ಡ ಕಂಪನಿ, ಹಣಕ್ಕೆ ಮಾತ್ರ ದೊಡ್ಡ ಕಂಪನಿ, ಬಟ್ ರಸ್ತೆಗಳಿಗೆ ಮಾತ್ರ ಕಂಪನಿನೇ ಇಲ್ಲ. ಈ ರಸ್ತೆ ನಿಂತಿರುವುದು ಹಟ್ಟಿಯಿಂದ ಗುಡದನಾಳಕ್ಕೆ ಹೋಗುವಂತ ದಾರಿ. ನೋಡ್ತಾ ಇದ್ದೀರಾ, ಲಿಂಗಸೂರುವರೆಗೂ ಕೂಡ ಇದೇ ತರ ದಾರಿ ಇದೆ. ಇದು ಹಟ್ಟಿ ಸುತ್ತಮುತ್ತಲಿನಲ್ಲಿ ಇರುವಂತ ಎಲ್ಲಾ ಗ್ರಾಮಗಳಿಗೆ ರಸ್ತೆ ಕಲ್ಪಿಸುವಂತ ದಾರಿಗಳು ಇದೇ ತರ ಇವೆ. ಹಟ್ಟಿಯಿಂದ ಗುಡದನಾಳಕ್ಕೆ ಸುಮಾರು ಒಂದು 5 ರಿಂದ 7 ಕಿಲೋಮೀಟರ್ ಹತ್ತಿರ ಇರ್ಬೋದು. ಅದೆಲ್ಲ ರಸ್ತೆಗಳು ಇದೇ ತರ. ಅದರ ಜೊತೆಗೆ ಈ ಸೇತುವೆಯನ್ನ ಏನ್ ನೋಡ್ತಾ ಇದ್ದೀರಾ, ಈ ಸೇತುವೆಯಲ್ಲಿ ಮಳೆ ಬಂದ್ರೆ ಸಾಕು, ಯಾವ ಗಾಡಿಗಳು ಈ ಕಡೆಯಿಂದ ಬಂದಿರುವಂತ ಗಾಡಿಗಳು ಆ ಕಡೆನೆ, ಆ ಕಡೆಯಿಂದ ಬಂದಿರುವಂತ ಗಾಡಿಗಳು ಆ ಕಡೆನೆ. ಯಾಕಂತ ಹೇಳಿದ್ರೆ ಮಳೆ ಬಂದ್ರೆ ಸಾಕು ಎಲ್ಲ ನೀರು ಏನಿದೆ ಎಲ್ಲ ಇದೆಲ್ಲ ಜಾಮ್ ಆಗ್ಬಿಡ್ತವೆ. ಹೋಗೋದಕ್ಕೆ ಒಂದು ಸರಿಯಾದ ಸೇತುವೆ ವ್ಯವಸ್ಥೆ ಕೂಡ ಇಲ್ಲ. ಇದು ಗುಡದನಾಳಿಂದ ಮತ್ತೆ ಲಿಂಗಸೂರು ಹೋಗ್ಬೇಕಂದ್ರೆ ಮತ್ತೆ ಅದು ಕೂಡ ಇದೇ ಹಣೆ ಬರಾನೆ. ಅದು ಯಾಕೆ ಅಭಿವೃದ್ಧಿ ಇನ್ನೂ ಆಗ್ತಾ ಇಲ್ಲ, ಇದ್ರ ಬಗ್ಗೆ ಯಾರು ತನಿಖೆಯನ್ನು ಯಾಕೆ ಮಾಡ್ತಾ ಇಲ್ಲ, ದನಿ ಕೂಡ ಯಾಕೆ ಎತ್ತುತ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಓಡಾಡುವಂತ ಅಧಿಕಾರಿಗಳೇ ಬೇರೆ ಕಡೆಯಿಂದ ಬರ್ತಾರೆ, ತನಿಖೆ ಮಾಡುವಂತ ಅಧಿಕಾರಿಗಳೇ ಬೇರೆ ರೂಟ್ ಬೇಕಂತೆ, ಬಟ್ ಜನಸಾಮಾನ್ಯರಿಗೆ ಮಾತ್ರ ಇದೇ ರೂಟು. ಯಾಕೆ ಈ ತಾರತಮ್ಯ ಯಾಕೆ? ನಮ್ಮ ಅದೇನು ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ಸ್ಪೆಷಲ್ ಆಗಿ ಅವ್ರ ಜೋಬ್ಗೆ 200, ಕುಡಿಯುವುದಕ್ಕೆ 300. ಇದೇ ನಮ್ಮ ಓಟಿನ ಕಿಮ್ಮತ್ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. ಈಗಿನಾದ್ರೂ ನಾವು ಅಭಿವೃದ್ಧಿಯ ಕಡೆಗೆ ಒಲವನ್ನು ತೋರ್ಬೇಕು. ಪ್ರತಿಯೊಬ್ಬರು ಯುವಕರು ಎಚ್ಚರವಾಗಿರ್ಬೇಕು. ಉತ್ತರ ಕರ್ನಾಟಕ ಕೂಡ ಒಂದು ನಮ್ಮ ಕರ್ನಾಟಕದ ಭಾಗ ತಾನೆ. ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಸಾಕು, ಅವ್ರಿಗೆ ಯಾಕೆ ತಾರತಮ್ಯ? ನಾವು ಕೂಡ ಕರ್ನಾಟಕದ ನಿವಾಸಿಗಳೇ ತಾನೆ. ಉತ್ತರ ಕರ್ನಾಟಕ ಅಂದ್ರೆ ನಿಮ್ಗೆ ಇಷ್ಟೊಂದು ಅಸಭ್ಯ ವರ್ತನೆ ಯಾಕೆ? ನಮ್ಮ ಮನವಿ ಇಷ್ಟೇನೆ, ನಮ್ಮ ಕ್ಷೇತ್ರದ ಶಾಸಕರಾಗಿರ್ಬೋದು, ನಮ್ಮ ರಾಯಚೂರು ಜಿಲ್ಲೆಯ ಸಂಸದರಾಗಿರ್ಬೋದು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ನಮ್ಮ ರಾಜ್ಯದ DCM ಆಗಿರ್ಬೋದು, ಅವರೆಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇನೆ, ಈ ರೋಡನ್ನ ಆದಷ್ಟು ಬೇಗ ತನಿಖೆ ಮಾಡಿ, ಈ ರೋಡಿನ ಕಾರ್ಯವನ್ನು ಆದಷ್ಟು ಬೇಗ ಶುರು ಮಾಡಿ. ಬ್ರದರ್, ಒಂದು ನಮ್ದು ಗುಡ್ನಾಳ್ ರೋಡ್ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ, ಸಹಾಯ ಆಗಬಹುದು ಅಂತ. ಸೊ ನಾನು ಕೂಡ ಅದು ಪ್ರಯತ್ನ ಪಡ್ತಾ ಇದ್ದೀನಿ. ಶಾಲೆಗೆ ಹೋಗ್ತಿರುವಂತ ಮಕ್ಕಳ ಮುಖನಾದ್ರೂ ನೋಡ್ಬಿಟ್ಟು ಈ ರೋಡನ್ನ ಮಾಡಿ. ನಿಮ್ಗೆ ಈ ವಿಡಿಯೋ ತಲುಪ್ತಾ ಇದೆ ಅಂದ್ರೆ, ನಿಮ್ಮ ಗಮನದಲ್ಲಿ ಬಂದ್ರೆ ದಯವಿಟ್ಟು ಬಂದು ಒಂದ್ಸಲ ತನಿಖೆ ಮಾಡಿ, ಈ ರೋಡಿನ ಕಾರ್ಯವನ್ನು ಆದಷ್ಟು ಬೇಗ ಶುರು ಮಾಡಿ. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ನಮ್ಮ ಉತ್ತರ ಕರ್ನಾಟಕದ ಎಲ್ಲಾ ಜನಗಳಿಗೆ ತಲುಪುವಂತ ಕೆಲಸವನ್ನು ನೋಡ್ತಾ ಇರುವಂತ ಪ್ರತಿಯೊಬ್ಬರು ಮಾಡ್ಲೇಬೇಕು. ನಮ್ಮ ಉತ್ತರ ಕರ್ನಾಟಕ ಪರಿಸ್ಥಿತಿ ಯಾವ ತರ ಇದೆ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರು ಕೂಡ ಕಮೆಂಟ್ ಮಾಡಿ. ಯಾವುದೇ ಹೋಗಿ ಸಿಗೋಣ ಮತ್ತೊಂದು ವಿಡಿಯೋದರ ಜೊತೆಗೆ.